ಇಷ್ಟು ವರ್ಷದಿಂದ ನಮ್ಮ ಅಪ್ಪು ಬಾಸ್ ಅವರು ಎಷ್ಟೋ ಒಂದು ಸಮಾಜಮುಖಿಯಾಗಿ ಮಾಹಿತಿ ಕೊಡ್ಕೊಂತ ಒಂದು ಎಲ್ಲ ಚಿತ್ರದಲ್ಲಿ ಒಂದೊಂದು ಮಾಹಿತಿ ಕೊಡ್ಕೊಂತ ಬಂದರು. ಅದೇ ರೀತಿ ನಮ್ಮ ಹೆಮ್ಮೆ ಆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಜನರಿಗೆ ಮಾಹಿತಿ ಕೊಟ್ಟು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಕೀರ್ತಿ ತಂದು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ರು. ಅದೇ ರೀತಿ ನಮ್ಮ ಹೊಸ ಕುಡಿಯಾಗಿ ಪ್ರಪ್ರಥಮ ಬಾರಿಗೆ ಯುವ ಅನ್ನೋ ಒಂದು ಮೂವಿ ಮೂಲಕ ಒಂದು ಹೊಸ ಬೆಳ್ಳಿ ಪರದೆ ಮೇಲೆ ಬಂದಿದ್ದಾರೆ. ಆ ಮೂವಿ ಈಗ ಎಲ್ಲರೂ ಒಂದು ಬಡ ಕುಟುಂಬ ಹಾಗೂ ಇದ್ದಂಥವ್ರು ಇಲ್ಲಂಥವ್ರು ಯಾರ್ಯಾರು ಏನೇನು ಮಾಡಿ ಹೆಂಗೆ ಜೀವನ ಮಾಡಬೇಕು, ಆದ ಕಷ್ಟ ಸುಖನ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋ ಒಂದು ತುಂಬ ಕುಟುಂಬ ನೋಡುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಪುನೀತ್ ಎಲ್ಲೂ ಹೋಗಿಲ್ಲ, ಇವದ್ರಾಗ ಇದನ್ನೆಲ್ಲ ಒಂದು ಪಿಕ್ಚರ್ ನೋಡಕ್ ಏನೇನ್ ಬೇಕೋ ಎಲ್ಲ ಇದೆ ಇದರಲ್ಲಿ. ಫೈಟಿಂಗ್ಸ್, ಕಾಮಿಡಿ, ಸ್ಟೋರಿ ಮಾತ್ರ ಹೈಲೈಟ್ ಆಗಿ. ಸಂತೋಷ್ ಆನಂದರಾಮಿಗೆ ಚೆನ್ನಾಗಿದೆ, ಬಾಲಿಸ್ಟೆಂಟ್ ಆಗಿ ಮಾಡಿದ್ದಾರೆ. ಯುವ ಬಾಸ್ ಪುನೀತ್ ರಾಜ್ಕುಮಾರ್ಗೆ ನೀವು ದಾಟಿರೋದು ಡೆಡ್ ಲೈನ್, ರಕ್ತ ಹರಿಯುತ್ತೆ. ಜೈ ಅಪ್ಪು ಬಾಸ್. ಲೋಕಲ್ ನೀವು ದಾಟಿರೋದು ಡೆಡ್ ಲೈನ್, ರಕ್ತ ಹರಿಯುತ್ತೆ. ಜೈ ಅಪ್ಪು ಬಾಸ್. ಮಹಾರಾಜನ ಸಾಮ್ರಾಜ್ಯದಲ್ಲಿ ಯುವರಾಜನ ಪಟ್ಟಾಭಿಷೇಕ. ಚೆನ್ನಾಗಿದೆ. ವಿಜಯನಗರ ಸಾಮ್ರಾಜ್ಯದ ಯುವರಾಜನ ಪಟ್ಟಾಭಿಷೇಕ. ಫ್ಯಾಮಿಲಿಗೆ ತಕ್ಕ ಮಗ ಇದ್ರೆ ಫ್ಯಾಮಿಲಿ ಕರ್ಕೊಂಡ್ಬಂದು ಫಿಲ್ಮ್ ನೋಡ್ಬೇಕು. ಬರ್ರಿ ಇನ್ನು ಯಾರು ಮಾತಾಡೋರು ಬರ್ರಿ. ಇವ ಟಚ್ ಮಾಡಕ್ಕಾಗಲ್ಲ. ಬರ್ರಿ ಇನ್ನು ಯಾರು ದೊಡ್ಡ ಮನೆ ಕತೆ ಮುಗಿತಂತ ಯಾರು ತಿಳ್ಕೊಂಡಿದ್ರು. ಇನ್ಮೇಲೆ ಆರಂಭ, ಇದು ಅಂತ್ಯ ಅಲ್ಲ, ಇನ್ಮೇಲೆ ಆರಂಭ. ಇದು ರಾಜವಂಶದ ಕೂಡ ಎಂದೂ ಕಡಿಗಾಗೋದಿಲ್ಲ. ಎಂದೂ ಇರೋವರೆಗೂ, ಅಪ್ಪು ಇರೋವರೆಗೂ, ರಾಜವಂಶ ಇರೋವರೆಗೂ, ಕರ್ನಾಟಕದಲ್ಲಿ ಅಭಿಮಾನಿ ಇರೋವರೆಗೂ ರಾಜವಂಶ ಇದ್ದೇ ಇರುತ್ತೆ. ಅಪ್ಪು ಬಾಸಿಗೆ ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. 3 ವರ್ಷದಿಂದ 1 ಲಕ್ಷ, ಈಗಿನ 1 ಲಕ್ಷ. ಅವ್ರಿಗೆ ಹೋಗಿ ಹೇಳು, ಮಗ ಬಂದಿದ್ದೇನೆ ಅಂತ ಹೇಳು.